ವರ್ಷಕ್ಕೆ 3,88,750 ಕೆಜಿ ಹೂವು ಮಾರ್ಕೆಟ್ಗೆ ಹೋಗ್ತಿದೆ ಅಂದರೆ ಆ ಥರ ಬೆಳೆಯೋ ರೈತರಿಗೆ ಅಲ್ವಾ ಸಪೋರ್ಟ್ ಮಾಡಬೇಕಾಗಿರೋದು. ರೋಸ್ ಬಂದಮೇಲೆ ಸಣ್ಣ ಪುಟ್ಟ ರೈತರು ತುಂಬ ಖುಷಿಯಾಗಿ ವ್ಯವಸಾಯ ಮಾಡೋ ಒಂದು ಬೆಳೆ ಇದೆ ಅಂತಂದರೆ ಅದು ರೋಸ್ ಮಾತ್ರನೇ. ಎಲ್ಲ ನನ್ನ ಅಗ್ರಿ ಅಡ್ವೆಂಚರ್ ಫ್ಯಾಮಿಲಿಗೆ ನಮಸ್ತೆ. ಇವತ್ತು ನಮಗೆ ಸುಮಾರು ಜನ ಸಿಕ್ಕಿ ಕೇಳ್ತಿದ್ರೆ ಏನಪ್ಪ ಅಂತಂದರೆ ರೋಸ್ ಬಗ್ಗೆನೇ ಯಾಕೆ ವಿಡಿಯೋ ಮಾಡ್ತಿರ್ತೀರಾ, ಬೇರೆ ಬೆಳೆ ಬಗ್ಗೆ ಯಾಕೆ ಮಾಡಲ್ಲ, ಅಥವಾ ಜಾಸ್ತಿ ಹೂದ ಬಗ್ಗೆನೇ ಮಾಡ್ತಿರ್ತೀರಾ ಅಂತ. 50,800 ಹೆಕ್ಟೇರ್ ಫ್ಲೋರಿಕಲ್ಚರ್ ಆಗಿದೆ ಕರ್ನಾಟಕದಾದ್ಯಂತ. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 3,110 ಹೆಕ್ಟೇರ್ ಇದೆ ಫ್ಲೋರಿಕಲ್ಚರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಸೊ ಅದಕ್ಕೋಸ್ಕರನೇ ಈಗ ಅದರಲ್ಲಿ ಮೇಜರಾಗಿ ರೋಸ್ ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದಾದರೆ, 3,110 ಹೆಕ್ಟೇರ್ ಅಂತಂದರೆ ನಿಮಗೆ ಆಲ್ಮೋಸ್ಟ್ 7,775 ಎಕರೆ ನಮ್ಮ ಚಿಕ್ಕಬಳ್ಳಾಪುರ ಮಾತ್ರ ಇದೆ. ಅಂದರೆ ಲೈಕ್ ವಿಜಯಪುರ, ದೇವನಹಳ್ಳಿ ಬಿಟ್ಟು ಮಾತ್ರ ನಮ್ಮ ಚಿಕ್ಕಬಳ್ಳಾಪುರ, ಪೆರೇಸಂದ್ರ ಈ ಕಡೆ ಈ ಸರೌಂಡಿಂಗಲ್ಲಿ ಇರೋಷ್ಟು ಮಾತ್ರ 7,750 ಟೆಂಪಲ್. ನಾವು 1 ಎಕರೆಗೆ 2,000 ಗಿಡ ಅಂತ ಇಟ್ಕೊಂಡ್ರು ಈಗ ನಮಗೆ 1 ಎಕರೆ ಇಂಟು 7,775 ಅಂತಂದರೆ ನಮಗೆ ಟೋಟಲ್ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇರೋಂಥ ಎಷ್ಟು ಪ್ಲ್ಯಾಂಟ್ಸ್ ಇದೆ ಅಂದರೆ 1,55,50,000 ಗಿಡಗಳಿದ್ದಾವೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ. ಆನ್ ಅವರೇಜ್ ನಾವು ತಗೊಳ್ಳೋದಾದರೆ ಈಗ 1 ಎಕರೆಗೆ 50 kg ಅಂತ ಇಟ್ಕೊಂಡ್ರು ನಮಗೆ 3,88,750 kg ಹೂವು ಬರುತ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ. ಸೊ ಇದೆಲ್ಲನೂ ಈ ರೋಸ್ ಇಷ್ಟು ಹೂವು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ದೊಡ್ಡ ರೈತರು ಇರ್ತಾರೆ, ಚಿಕ್ಕ ರೈತರು ಇರ್ತಾರೆ, ಕೆಲವರಿಗೆ ಐಡಿಯಾ ಇರುತ್ತೆ, ಕೆಲವರಿಗೆ ಐಡಿಯಾ ಇರೋದಿಲ್ಲ. ಲೈಕ್ ನಾನು ಏನಪ್ಪ ಅಂದರೆ 5 ಗುಂಟೆಯಿಂದನೂ ವ್ಯವಸಾಯ ಮಾಡೋರಿರ್ತಾರೆ, 10 ಎಕರೆನೂ ವ್ಯವಸಾಯ ಮಾಡಿರ್ತಾರೆ, 20 ಎಕರೆನೂ ವ್ಯವಸಾಯ ಮಾಡಿರ್ತಾರೆ. ಯಾಕಂದರೆ ರೋಸ್ ಹಾಕಿರೋರು ಫ್ಲೋರಿಕಲ್ಚರ್ ಏನೇ ಆಗಿರ್ಬೋದು 5 ಗುಂಟೆಗೆ. ಯಾಕಂದರೆ ನಮ್ಮ ರೋಸ್ ಬಂದಮೇಲೆ ಸಣ್ಣ ಪುಟ್ಟ ರೈತರು ತುಂಬ ಖುಷಿಯಾಗಿ ವ್ಯವಸಾಯ ಮಾಡೋ ಒಂದು ಬೆಳೆ ಇದೆ ಅಂತಂದರೆ ಅದು ರೋಸ್ ಮಾತ್ರನೇ. ಸೊ ಅದಕ್ಕಾಗಿ ಮೈನ್ಲಿ ಒಂದು ರೋಸ್ ಬಗ್ಗೆನೇ ನಾನು ಮಾಡ್ತಿರ್ತೀನಿ. ಕೆಲವು ರೈತರಿಗೆ ಗೊತ್ತಿರಲ್ಲ, ಎಷ್ಟೋ ರೈತರಿಗೆ ರೋಸ್ ಡಿಸೀಸಸ್ ಹೆಂಗಿರುತ್ತೆ. ಆಮೇಲೆ ಈಗ ಯಾವುದೋ ಒಂದು ಬೆಳೆ ಒಂದು 3 ತಿಂಗಳ ಬೆಳೆ, 4 ತಿಂಗಳ ಬೆಳೆ ಆದರೆ ಈ ಬೆಳೆ ಆಯಿತು ಇನ್ನೊಂದು ಬೆಳೆ ತೊಗೋಬೋದು ಅಂತ ಸುಮ್ಮನೆ ಇದ್ಬಿಡ್ಬೋದು. ಬಟ್ ಇದು ಆ ಥರ ಅಲ್ಲ. ನೀವು ಒಂದ್ಸರಿ ನೀಟಾಗಿ ಪ್ಲಾಂಟೇಷನ್ ಮಾಡಿದ್ರೆ 5 ವರ್ಷ ನೀಟಾಗಿ ನೋಡ್ಕೋಬೋದು. ರೋಸ್ ಮೇಂಟೆನೆನ್ಸು ಅಥವಾ ಜಾಸ್ತಿ ಆಗ್ತಿದೆ, ಅಥವಾ ನಮಗೆ ಇದು ಹಾಕಿರೋದು ಬಂಡವಾಳ ಬರ್ತಾಯಿಲ್ಲ, ಕಿತ್ತಾಕ್ಬಿಡ್ತೀವಿ ಅಂತೇಳಿ. ಸೊ ಅವರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ರೋಸ್ ಬಗ್ಗೆನೇ ಜಾಸ್ತಿ ಮಾಡ್ತಾಯಿದ್ದೀನಿ. ರೋಸ್ ಬಗ್ಗೆ ಜಾಸ್ತಿ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ದಿವಸಕ್ಕೆ 3,88,750 kg ಹೂವು ಮಾರ್ಕೆಟ್ಗೆ ಹೋಗ್ತಿದೆ ಅಂದರೆ ಸೊ ನಾವು ಇನ್ನು ಆ ಥರ ಬೆಳೆಯೋ ರೈತರಿಗೆ ಅಲ್ವಾ ಸಪೋರ್ಟ್ ಮಾಡಬೇಕಾಗಿ. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಮಾರ್ಕೆಟಿಗೆ ಮಾತ್ರ 3,85,750 kg ಬರ್ತಾಯಿದೆ ಅಂದರೆ ಹೂವು. ಲೈಕ್ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಚಿಕ್ಕಬಳ್ಳಾಪುರ ರೋಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ. ನಾಟ್ ಫಾರ್ ಓನ್ಲಿ ಫಾರ್ಮರ್ಸು, ಬರೀ ರೈತರೇ ಅಂತಲ್ಲ, ಅದರ ಎಕ್ವಿಪ್ಮೆಂಟ್ಸ್ ಅವರಾಗಿರ್ಬೋದು, ಅಥವಾ ಔಷಧಿ ಅಂಗಡಿಯವರಾಗಿರ್ಬೋದು, ಔಷಧಿ ಕಂಪ್ನಿಗಳವರಾಗಿರ್ಬೋದು, ರೋಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ. ಇದು ಇನ್ನೂ ಹೀಗೆ ಮುಂದುವರಿತಾನೆ ಇದೆ. ಲೈಕ್ ಏನಾಗ್ತಿದೆ ಅಂದರೆ, ಪ್ರತಿ ವರ್ಷವೂ ಜಾಸ್ತಿ ಆಗ್ತಾನೆ ಇದೆ. ಬಟ್ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಇನ್ನೂ ನಿಮಗೆ ಮೋರ್ ಡೀಟೇಲ್ಸ್ ನಾನು ಕಳಿಸ್ತೀನಿ. ಎಲ್ಲಿ ತನಕ ಎಷ್ಟು ಎಕ್ಸ್ಪೋರ್ಟ್ ಆಗ್ತಿದೆ, ಏನಕ್ಕೆ ಯೂಸ್ ಆಗ್ತಿದೆ, ಮುಂದೆ ಏನಕ್ಕೆ ಯೂಸ್ ಆದ್ರೂ, ಲೈಕ್ ಪ್ಲಾಂಟೇಷನ್ ಜಾಸ್ತಿ ಆದ್ರೂ ಏನಕ್ಕಾದರೂ ಒಂದು ಯೂಸ್ ಆಗಬೇಕು. ಆವಾಗಲೇ ನಮಗೆ ಮಾರ್ಕೆಟಿಂಗ್ ಸ್ಟಾಪ್ ಆಗೋಲ್ಲ, ಆಮೇಲೆ ನಮ್ಮ ರೋಸ್ಗೆ ರೈತರಿಗೂ ಏನು ತೊಂದರೆ ಆಗೋಲ್ಲ. ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ. ಇನ್ನೂ ಫುಲ್ಲು ಮಾಹಿತಿ ನಮ್ಮ ಯೂಟ್ಯೂಬಲ್ಲಿದೆ, ಅಗ್ರಿ ಅಡ್ವೆಂಚರ್ 05 ಅಂತೇಳಿ. ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್.